ಕಾಗದವನ್ನು ಮೊತ್ತವನ್ನು ಬಿಡುಗಡೆ ಮಾಡಿರುತ್ತಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬಾಗಲಕೋಟೆ ಇವರಿಗೆ ಮಾತ್ರ ನೇಕಾರರು ಅಂತ ಗುರುತಿಸುತ್ತಾರೆ. ಇದೇ ಸಭಾಂಗಣದಲ್ಲಿ ಮೀಟಿಂಗ್ಗಳಾಗ ನಾವೆಲ್ಲರೂ ಒಕ್ಕೂಟ ಹೇಳಿದ್ವಿ. ಮೀಟಿಂಗ್ ನಡೀತಾ ಇರಬೇಕಾದ್ರೆ ಏನೇನು ಚರ್ಚೆ ಆಗ್ತಾವು, ಏನು ನಿರ್ಣಯ ಆಗ್ತಾವು ಅದನ್ನು ಶೀಘ್ರದಲ್ಲೇ ಮೈನ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನೋಟ್ ಮಾಡಿಕೊಂಡು ಆ ನೋಟ್ ಕಾಪಿ ನಮ್ಗೆ ಇಲ್ಲೇ ಓದಿ ಹೇಳಬೇಕು. ಜೊತೆಗೆ ಅದರ ತಕ್ಕಂತೆ ಏನಾಗಿದೆ ಅದು ತಕ್ಕಂತೆ ವಾಪಸ್ ಅಂತ ಹೇಳಿದ್ವಿ. ಹೌದಾ? ಅದನ್ನು ಪಾಲನೆ ಮಾಡಿದ್ದೀರಾ? ನಾವು ಏನಾಗುತ್ತೆ ಅದನ್ನೇ ಪಾಸ್ ಆಗ್ತದೆ. ಹೌದು, ಅದು ಆಗಿದೆ ಸರ್. ಈಗ ಒಂದು ಏನಾಗಿದೆ ಅಂತಂದ್ರೆ ಇವಾಗ ಒಂದೇ ಸಂಖ್ಯೆ ನಾನು ನೇಮಕಾತಿ ವಿಚಾರದಲ್ಲಿ ನನ್ನ ಕಡೆ ದಾಖಲೆ ಏನಿದೆ ಅರ್ಹತೆಗಳ ಪ್ರಶ್ನೆ ಬರುತ್ತೆ. ನೇಮಕಾತಿ ಅರ್ಹತೆ ಪ್ರಶ್ನೆ ಅಲ್ಲಿ ಬಡವ ಶ್ರೀಮಂತ ಆ ಜಾತಿ ರೀತಿ ಬರಲ್ಲ. ಬಡವರ ಅಂತ ತಗೊಂಡ್ಬಿಟ್ಟೆ ಅಂತ ಹೇಳಿ ನಿಮ್ಮ ನಿರ್ದೇಶಕರಲ್ಲಿ ಒಬ್ಬರೇ ಎಷ್ಟೋ ವಾಟ್ಸಪ್ಪಲ್ಲಿ ತಮ್ಮ ಅಧಿಕೃತ ಖಾತೆಯಲ್ಲಿ ಎಲ್ಲ ಕಡೆ ಬಂದಿದ್ದನ್ನು ನಾನು ಸಭೆಗೆ ಸಾದರಪಡಿಸಿದ್ರಿಂದ ನೋಟ್ ಮಾಡ್ಕೊಂಡ್ರ ನೋಟ್ ಮಾಡ್ಕೊಂಡಿಲ್ಲ, ನೋಟ್ ಮಾಡೋದು ದಾಖಲಿಸಿಲ್ಲ. ದಾಖಲಿಸಿ ತೋರಿಸಿ ನಾನು ತಗೊಂಬಂದಾಗ ನೋಟ್ ಮಾಡ್ಕೊಂಡ ಫಸ್ಟ್ ಡೇಯಿಂದ ಫಸ್ಟ್ ಟೈಮಿಂದ ಹೇಳ್ಕೊಡ್ತಾ ಇದ್ರು ತಾವು ನೋಟ್ ಮಾಡ್ಕೊಳ್ಳೋದೇ ದಾಖಲಿಸಿಲ್ಲ. ಅದು ಯಾಕೆ ದಾಖಲಿಸಿಲ್ಲ? ದಾಖಲಿಸಬೇಕು. ಹೌದು. ಆಮೇಲೆ ಇನ್ನೊಂದು ಲಾಭಾಂಶ ಪದ್ಧತಿ ಬ್ಯಾಂಕಿನ ಬಗ್ಗೆ ನೋಂದಾಯಿಸಿ ಅರ್ಥ ಐತಿ, ಖುಷಿ ಆಗುತ್ತೆ, ಅಭಿವೃದ್ಧಿ ಇದೆ. ಆದರೆ ಏನು ಚರ್ಚೆ ಮಾಡ್ತಾ ಇದ್ದೀವಿ ಅದನ್ನು ಇಷ್ಟೆಲ್ಲ ಟ್ರಾನ್ಸ್ಫರ್ ಇದ್ದಾಗ ಅದನ್ನು ಟ್ರಾನ್ಸ್ಫರ್ ಇರಲಿ. ಸಂಖ್ಯೆಲ್ಲ ಎಷ್ಟೋ ಜನರು ಕನಸಿತ್ತು, ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತಿತ್ತು, ತಮ್ಮ ಸೇವೆ ಕೊಡಬೇಕಂತಿತ್ತು. ಅಂಥದ್ದೆಲ್ಲ ಬರೀ ಒಂದು ಕೊಡುವ ಅಂಶ ಕೇಳ್ಕೊಂಡ್ಬಿಟ್ರೆ ಅಲ್ಲದ ಅರ್ಹತೆ ಅಲ್ಲದ ಅರ್ಹತೆ ಮಾಡಬೇಕಲ್ಲ. ಏನು ಮಾಡ್ತಾ ಇರ್ತೀರಿ, ಏನು ಆಗ್ತಾ ಇದೆ ಅದನ್ನು ಮಾಡ್ಕೊಂಡು ಓದಿ ಹೇಳಿ ಅದೇ ಪ್ರಕಾರ ಏನು ಮಾತಾಡ್ತಾರೆ ಪಟ್ಟಣಗಳಲ್ಲಿ ಹೋಗ್ತಾರೆ ಕಾಯ ಮೇಲೆ ಅವ್ರು ಮುಂದೆ ಕೂಡ ಓದ್ಬಿಡ್ತಾರೆ. ಏನು ಯಾರು ಮಕ್ಕಳು ಯಾರು ನೀವೆಲ್ಲ ಮಾತಾಡಿದ್ದು ಎಷ್ಟೇ ಆಮೇಲೆ ಸಂಕ್ಷಿಪ್ತ ಮಾಡ್ಕೊಂಡ್ರಿ ತಪ್ಪದು. ನೀವು ಮಾತಾಡ್ತೀನಿ ನಾವು ವಾಸ್ತವ ಕೊಡ್ತಾ ಆಮೇಲೆ ವಾಲಿ ಇಂಡಿಯನ್ ಗೇಟ್ ಪ್ರಶ್ನೆಗ ಅವ್ರ ಹೆಸರು ಹೇಳಿಲ್ಲ ಹಾಗೆ ನೋಡೋದಿದ್ದಾರೆ. ಇಂಥದ್ದು ಕೇಳಿದ್ರು ಇಂಥದ್ದು ಮಾಡಿದ್ರು. ಈಗ ನೀವು ಮಾತಾಡ್ತಿ ಅಂತ ಮಾಡಿರ್ಬೇಕಾದ್ರೆ ದೇವಗಪ್ಪ ನಾವೆಲ್ಲ ಕೂಡಿ ಇದು ಮಾಡಿ ಒಬ್ಬ ದೇವಗಪ್ಪ ತಗೊಳ್ರಿ ಸಿಂಗ್ ಕನ್ನಡ ಮಾಡಿಸಿ ನೀವು ಹಾಕೋಲಿಲ್ಲ. ನೀವು ಹಿಂದೆ ಯಾವ ಮಹಾಸಭೆಗಳಿದ್ರೆ ಕೇಳ್ಬೇಕು, ಯಾರು ನೋಟ್ ಮಾಡ್ಕೊಳ್ತಾರೆ, ಯಾರು ನೋಟ್ ಮಾಡ್ಕೊಂಡ್ರೆ ಅಂತ ಹೇಳಿ ನಾನು ಇಲ್ಲಿ ಸೇರಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಬೇಕಾಗಿಲ್ಲ, ನೀವು ನೋಟ್ ಮಾಡ್ಕೊಂಡ್ರೆ ನೀವು ಡಿವೈಡ್ ಕೊಟ್ಟಿಲ್ಲ. ಅದು ಸ್ವಲ್ಪ ಇದರಿಂದ ಅದೇ ನೀವು ಅದು ಕೇಳಿದ್ರೆ ಈಗ ಕಳೆದ ಡಿವೈಡ್ ಕೊಟ್ಟಿಲ್ಲ ಅಂತ ಹೇಳಿ ನಾವು ಹೇಳಿದ್ವಿ. ಅದೇ ಒಪ್ಪಿಲ್ಲ. ನೀವು ಒಂದು ರಿಕ್ವೆಸ್ಟ್ ಲೆಕ್ಕದಲ್ಲಿ ಮಹಾಸಭೆಗಳು ನೀವು 2019 ಕೇಳಿದ್ರಿ ನಮ್ಮ ಕೋವಿಡ್ನಾಗ ಇದು ಕೊಟ್ಟಿಲ್ಲ ಅಂತಂದು ಅದು ರಿಸರ್ವ್ ಬ್ಯಾಂಕ್ ಲೆಟರ್ ಓದ್ತಾರ. ಒಂದು ಲಾಸ್ಟ್ ಟೈಮ್ ಏನು ನೋಟ್ ಮಾಡ್ತಿರಲ್ಲ ಎಲ್ಲ ಓದ್ತಾರ. ಅದೆಲ್ಲ ನಾವು ಅದಕ್ಕೆ ನಿಮಗೆ ಅಭಿನಂದನೆ ಹೇಳ್ತೀವಿ. ನಾವು ಕೇಳಿದಾಗ ನೀವು ತರಾಪತಿಗೊಳ್ಳುತ್ತೆ ಮತ್ತು ಡಿಸ್ಕಷನ್ ಆಗಿದ್ದು ಕೊಡ್ಬೇಕಲ್ಲ. ನಾವು ನಮ್ಮಲ್ಲೇ ಮಹಾಸಭೆಗಳ ಡಿಸ್ಕಷನ್ ಅಂತ ವಿಷಯಗಳನ್ನ ನಾವು ಕೇಳಿದ್ರೆ ನಮಗೂ ಕೊಡಬೇಕಾಗಿತ್ತು. ಕೊಟ್ಟಿಲ್ಲ ನೀವು. ಅಲ್ಲ ಮಹಾಸಭೆ ಏನು ತರವಾತ ದರ ಕೊಡ್ತೀವಿ, ಏನು ಅನ್ಸಿಕ್ತಾವ ಕೊಡ್ತೀವಿ. ಅದು ಅದರಿಂದ ಚರ್ಚೆ ಇಲ್ಲ ನೋಟ್ ಮಾಡ್ಕೊಂಡಿರ್ತೀವಿ. ನೋಟ್ ಮಾಡ್ಕೊಂಡು ಈ ಇದಕ್ಕೆ ಹೋಗ್ತೀವಿ. ನೋಟ್ ಮಾಡ್ಕೊಂಡಿದ್ದಾರೆ, ಡಿಸ್ಕಷನ್ ಮಾಡಿದ್ದಾರೆ, ಸಬ್ಜೆಕ್ಟ್ ನಾವು ನೋಟ್ ಮಾಡ್ಕೊಂಡು ಸಾಮಾನ್ಯ ಸೇವೆಗಳಲ್ಲಿ ಒಂದು ಶರ ಇಲ್ಲ. ನೋಟ್ ಮಾಡ್ತಿದ್ವು ಹಿಂಗಾಗಲ್ಲ. ಒಪ್ಪುವಂತ ಜನರ ಬಗ್ಗೆ ಕೇಳ್ತೀವಿ. ಕೇಳ್ತೀರಿ ನಾವು ಹೇಳಿದ್ದೇವೆ. ನೀವು ನೋಟ್ ಮಾಡ್ಬೋದು, ನೋಟ್ ಮಾಡ್ಕೊಂಡು ಓದ್ತಾರಲ್ಲ ದೃಢೀಕರಣ ಬಗ್ಗೆ ಓದಿ ಹೇಳುವಾಗ ಅವ್ರು ಏನು ಹೋದ ವರ್ಷ ಹೇಳಿದ್ರು ಅದು ಬಂದಿಲ್ಲ. ಅವ್ರ ಪ್ರಶ್ನೆ ಅದು. ಹೋದ ವರ್ಷ ಅವರು ಇದಕ್ಕೆ ಪರವಾಗಿ ಆ ವಿಷಯದ ಬಗ್ಗೆ ಮಾತಾಡಿದ್ರು, ಯಾರು ವಿರೋಧವಾಗಿ ಮಾತಾಡಿದ್ರು ಅನ್ನೋದು ಈ ವರ್ಷ ಹಿಂದಿನ ಸಭೆಯ ದೃಢೀಕರಣ ಪ್ರತಿಯೊಳಗೆ ಬರಬೇಕಲ್ಲ. ಅದಕ್ಕೆ ಬರಲಾರ್ದಂತೆ ಅವ್ರು ಏನಂತಾರೆ ಪಾರದರ್ಶಕವಾಗಿ
ಬರುತ್ತೆ ಅಂತ ಹೇಳಕತ್ತಾರೆ ಚಂದ್ರ ಪಾಟೀಲ್ ಸರ್. ಅದಕ್ಕೆ ಮುಂದಿನ ಸಲ ಏನೈತೆ ಎಲ್ಲ ಸಭೆಗಳ ಆಡಿಯೋ CD ಎಲ್ಲ ಮಾಡಿಸಿದ್ರಿ ಅಂದ್ರೆ ನಾವು ಏನ್ ಮಾತಾಡ್ತೀವಿ ನೀವೇನ್ ಮಾತಾಡ್ತೀವಿ ಅದ್ರೊಳಗೆ ಏನು ಕಡತಗಳನ್ನ ತೆಗಿತೀರಿ ನೀವು ನಿಮಗೆ ಹೆಂಗೆ ಉಪಯೋಗಕ್ಕಾಗಿ ಬದಲಾವಣೆ ಮಾಡ್ಕೊಳ್ತೀರೋ ಇಲ್ಲೋ ಅದು ಪಾರದರ್ಶಕವಾಗಿ ಇರ್ತದೋದು ಸದಸ್ಯರಿಗೆ ಕೊಡ್ತಾ ಇರ್ತಂತ ಗುಣದವ್ರ ವಾದ. ಅದಕ್ಕೆ ನೀವು ಅದನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಈಗ ನಾವು ಮಾತಾಡಿ ಮನೆಗೆ ಹೋಗ್ತೀವಿ, ನೀವು ಒಂದು ರೆಕಾರ್ಡ್ ಮಾಡಿಲ್ಲ. ಅವತ್ತಿಂದ ಇಮಿಡಿಯೇಟ್ 1ನೇ ತಾರೀಕಿನ ನಾವು ಕೈಗೊಳ್ಳಿದ್ದ 39ನೇ ತಾರೀಕಿನ ದಿವಸ ಕರಾವಳಿಗೆ ಮಹಾ ಪ್ರಜ್ಞೆಗೆ ಕಾಪಿ ಇದೆ. ಅಂದ್ರೆ ನೀವು 30 ಈ ತಕ್ಷಣದಿಂದಲೇ ಕಾರ್ಯಗಳು ಈಗ ಜಾರಿ ಬರುತ್ತಂತ ನೀವು ಘೋಷಣೆ ಮಾಡಿ ಅದು ಮುಂದೆ 30 ತೊಗೊಂಡ್ರೆ ನಮಗ ನೀವು ತಪ್ಪು ಮಾಹಿತಿ ಕೊಟ್ಟಂಗಲ್ಲ. ತಪ್ಪು ಮಾಹಿತಿ ಅಲ್ಲ, ನೀವು ತಪ್ಪು ಮಾಹಿತಿ ಕೊಟ್ಟಂಗಲ್ಲ ನೀವು. ನಿಮ್ದು ಆ ತಕ್ಷಣನೇ ಇಲ್ಲಿಂದ ಜಾರಿ ಬರುತ್ತಂತ ನೀವೇ ಹೇಳಿದ್ರಿ ಸ್ವತಃ ಬೈಕ್ ಹೇಳಿರಿಲ್ಲ. ಅಲ್ರಿ ನಾ ಹೇಳೋದು ಕೇಳ್ರಿ, ಅಲ್ರಿ ನೀವೇನ್ ಹೇಳ್ತೀರಿ? ನೀವ್ ಹೇಳಿದ್ ತಗೊಂಡು ವಿಷಯ ಮುಂದಿನ ಮೀಟಿಂಗ್ ಕಡಿಮೆ ಮಾಡಿದ ನೀವ್ ಹೇಳ್ತೀರಿ. ಅವತ್ತಿಂದಲೇ ಜಾರಿ ಬರಬೇಕೆ, ನಾವು ತಡ ಬರಬೇಕು. ಅಂದ್ರೆ ಈಗ ತಡವಾಗಿ ನಿಮ್ದೇ ನಿಮ್ಮ ಅಧ್ಯಕ್ಷರಾಪಣೆ ನೋಡಾಗ ಮಾತಾಡಿ ನಾನು ಅವತ್ತು ನಾವು ಮಾಡಿರೋದನ್ನ ಅಲ್ರಿ ನೀವ್ ಯಾಕೆ ಮಾಡ್ತೀರಿ? ನಾವ ಮಾಡಿರೋದನ್ನ ನೀವು ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಾಡಿ ನೀವು ರೊಕ್ಕ ಕಾಯಕ್ ಬರ್ಸ್ಕೊಂಡ್ರಿಂದ ಡೈರೆಕ್ಟ್ ಮಾಡಿ ಅಂದ್ರೆ ನಮ್ಮ ರೊಕ್ಕದ ನಾವು ಮಾಲಾಡ್ತದ ನಮ್ಮ ಠೇವಣಿ ನಮ್ಮ ಸೇವೆ ಹಂಗೇನಾಗಿಲ್ಲ. ನೀವು ಎಲ್ಲಿ ತಗೊಂಬರ ಹಂಗಾಯ್ತು. ನೀವು ಮಾಡೋದಲ್ಲ ರೂಲ್ 1959 ಆಕ್ಟ್ ಒಳಗೆ ಏನೇ ತಗೊಂಡ್ಬಿಟ್ಟು ಹೋದ್ರಿ. ನೀವು ಸುಪ್ರೀಂ ಅಲ್ಲ, ನಾವು ಸುಪ್ರೀಂ ಅಲ್ಲ, ನಾವು ಸುಪ್ರೀಂ ಅಲ್ಲಿ ಅವ್ರು ನಾವು ಅಲ್ಲಿ ಬರಬೇಕಲ್ಲ ಅಧ್ಯಕ್ಷರ ವಿಷಯಗಳು ಯಾಕೆ ಬಹುಮತ ಅಲ್ಲ, ಬಹುಮತ ಅಲ್ಲ. ಅಲ್ಲಿ ಈಗ ಅನಾವ ಲಾಭ ಹಾನಿ ನಷ್ಟ ಮಾಡ್ಕೊಂಡು ಹೋಗ್ರಿ. ಮತ್ತೆ ನಮ್ದೇ ಕಮಿಷನ್ ನಾವು ನೀವು ಮಾಡ್ಕೊಂಡು ಈ ಬ್ಯಾಂಕಿಗೆ ಒಂದು ಭಾಗ ಇದೆ. ಯಾಕೆ ಅಲ್ಲ ಯಾಕೆ ಸಹಕಾರ ಸಂಘದ ಕಾರಣ ಇದೆ. ಯಾವ್ದು ಹೇಳಿ 1959 60 ಆಕ್ಟ್ RBI ಆಕ್ಟ್ನಾಗ ಅದನ್ನ ಹೌದೌದು, ನಾವು ಅದ್ರಾಗ ಕೇಳಕತ್ತೀವಿ. ನೀವು ಅಲ್ಲೇ ಕೇಳ್ತೀರಾ? ಸಪರೇಟ್ ಸಪರೇಟ್ ಅಲ್ಲ, ಅದು ಬೋರ್ಡ್ ಧನ ಮಾಡಿ ಇಂಪ್ಲಿಮೆಂಟ್ ಮಾಡಿ ಹೇಳುವ. ನೀವು ಪೂರ್ಣ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಆದ್ರೆ 9 ವಿಷಯ ಇದೆ. ಮಾತಾಡೋದು ನಾವು ಕಾನೂನು ಮಾತಾಡಕತ್ತೀವಿ. ಇಲ್ಲ, ಮಾತಾಡಿಲ್ಲ, ಹಂಗೆ ಹೇಳಿ ನಾವು 1480 ತೆಗೀರಿ. ಯಾಕೆ ತಗೋಬೇಡಿ ನಾವು 1480 ತೆಗೀರಿ. ಸರ್ ಕಲ್ಪನೆಗೆ ಇಷ್ಟಪಟ್ಟಿಗೆ ಧನ್ಯವಾದಗಳು. ಅಲ್ಲ ಧನ್ಯವಾದಗಳು ಆಗಲಿ. ಪೇಜ್ ನಂಬರ್ 12ರಿಂದ 13 ಇದು ಏನೋ ಬ್ಯಾಲೆನ್ಸ್ ಶೀಟು, 18ರಿಂದ 19 P&L ಇದೆಲ್ಲರೂ ಪರಿಶೀಲಿಸಿ ಒಪ್ಪಿಗೆ ಕೊಡ್ತೇವೆ ಅಂದರೆ ನಾನು